ಎಲ್ಲರೂ ಈ ಗಾಡಿನ ಟ್ರ್ಯಾಕಲ್ಲಿ ಯೂಸ್ ಮಾಡೋದಿಲ್ಲ. ಎವ್ರಿಬಡಿ ಎಲ್ಲ ಸಿಟಿಯಲ್ಲಿ ಯೂಸ್ ಮಾಡೋದು. 8 ಲಕ್ಷ ಕಿಲೋಮೀಟರ್ಸ್ ವಾರಂಟಿ ಕೊಡ್ತಾ ಇದ್ದಾರೆ 8 ಇಯರ್ಸ್ಗೆ. ಎಲ್ಲ ಟೂ ವೀಲರ್ಗೂ ಇದನ್ನ ಯೂಸ್ ಮಾಡ್ಕೊಂಡು ನಾವು ಚಾರ್ಜ್ ಮಾಡ್ಕೊಬೋದು. ನನ್ನಿಂದ ಏನು ನೋಡ್ತಿದ್ದೀರಾ, ಇದು ಅಲ್ಟ್ರಾವೈಲೆಟ್ ಅವರ F77 ಅವರ ಮೊದಲ ಎಲೆಕ್ಟ್ರಿಕ್ ಮೋಟರ್ ಸೈಕಲ್. ಆ್ಯಂಡ್ ಈ ಗಾಡಿ ನೋಡಿದ್ರೆ ಸೆಮಿ ಫೇರ್ ಬಟ್ ವೆರಿ ಕಮಿಟೆಡ್ ಮೋಟರ್ ಸೈಕಲ್ ಅಂತ ಹೇಳಬೇಕು. ವೆರಿ ಸ್ಪೋರ್ಟಿ, ಸೊ ಟ್ರ್ಯಾಕ್ ಯೂಸೇಜ್ಗೆ ಸ್ಪೋರ್ಟಿ ಪರ್ಫಾರ್ಮೆನ್ಸ್ ಥರ ಇರುವಂಥ ಮೋಟರ್ ಸೈಕಲ್. ಬಟ್ ತುಂಬ ಯೂಸರ್ಸ್ ಇದನ್ನು ಸಿಟಿಯಲ್ಲಿ ಯೂಸ್ ಮಾಡ್ತಾರೆ. ಇಟ್ಸ್ ನಾಟ್ ದ್ಯಾಟ್ ಕಂಫರ್ಟೇಬಲ್, ರೈಟ್? ಅದಕ್ಕೋಸ್ಕರ ಹೊಸದಾಗಿ ನಮಗೆ ಸೂಪರ್ ಸ್ಟ್ರೀಟ್, ಹೆಸರಲ್ಲಿ ಸ್ಟ್ರೀಟ್ ಅಂತ ಇದೆ ಬಿಕಾಸ್ ಇದರಲ್ಲಿ ergonomics completely change. Look at the riding position now. Literally upright ಆಗಿ ಕೂತ್ಕೊಬೋದು. ಸೊ ಈ ಗಾಡಿಯಲ್ಲಿ ಹಲವಾರು ಚೇಂಜಸ್ ನಾವು ಮಾಡಿಬಿಟ್ಟಿದ್ದಾರೆ. ಪ್ಲಸ್ ಕಂಪ್ಲೀಟ್ ವಾಕ್ ಅರೌಂಡ್ ಡೀಟೇಲ್ಡ್ ರಿವ್ಯೂನ ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ನೀವು ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಮೊದಲೇ ಬಾರಿ ನೋಡ್ತಿದ್ದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೆಟ್ಸ್ ಗೆಟ್ ಟು ನೋ ಆಲ್ ದ ಡೀಟೇಲ್ಸ್. ಆ್ಯಂಡ್ ವಾಕ್ ಅರೌಂಡ್ ಸ್ಟಾರ್ಟ್ ಮಾಡೋಣ ಕೀಯಿಂದ. ಸೊ ಕೀಯಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲಿಲ್ಲ. ನಮಗೆ ಅಲ್ಟ್ರಾವೈಲೆಟ್ ಸಿಂಬಲ್ ಬರ್ತಾ ಇದೆ. ಟ್ರೆಡಿಷನಲ್ ಕೀ ಯಾವುದೇ ರೀತಿಯಾದ ರಿಮೋಟ್ ಫಂಕ್ಷನ್ಸ್ ಇಲ್ಲ. ಬಟ್ ಮೇನ್ ಚೇಂಜಸ್ ನಮಗೆ ergonomics-ಅಲ್ಲಿ. ಎರಡು ಗಾಡಿ ನೋಡಿದ್ರೆ F77 ಅಲ್ಲಿ ನೋಡಿದ್ರೆ ರೈಡಿಂಗ್ ಟ್ರ್ಯಾಂಗಲ್ 57 ಡಿಗ್ರೀಸ್, ಮೇನ್ ಆಗಿ ಬಿಕಾಸ್ ಆಫ್ ದಿಸ್ ಹ್ಯಾಂಡಲ್ ಬಾರ್ ಪೊಸಿಷನ್. ಇದರಲ್ಲಿ ನಮಗೆ ಕ್ಲಿಪ್ ಆನ್ ಸೆಟಪ್ ಬರುತ್ತೆ. ಸೊ ವೆರಿ ಸ್ಪೋರ್ಟಿ ಅಂತ ಹೇಳಬೇಕು. ನಮಗೆ ಸಸ್ಪೆನ್ಷನ್ ಎಲ್ಲಿ ಎಂಡ್ ಆಗುತ್ತೋ ಆಲ್ಮೋಸ್ಟ್ ಅಲ್ಲೇ ನಮಗೆ ಹ್ಯಾಂಡಲ್ ಬಾರ್ ಇದೆ. ವೆರಿ ವೈಡ್ ಹ್ಯಾಂಡಲ್ ಬಾರ್ ಅಂತಲೇ ಹೇಳಬೇಕು. ಅದರಿಂದ ನಮಗೆ ವೆರಿ ಲೋವರ್ಡ್ ಹ್ಯಾಂಡಲ್ ಬಾರ್ ಬರುತ್ತೆ. ಅದನ್ನೇ ಮೇಜರ್ ಚೇಂಜಸ್ ಆಗಿ ನಮಗೆ ಇವಾಗ ಲಿಟಲ್ ಹೈಯರ್ ಅಪ್ ಹ್ಯಾಂಡಲ್ ಬಾರ್ ನೋಡಿ. ಆಲ್ಮೋಸ್ಟ್ ಸಸ್ಪೆನ್ಷನ್ ಇಲ್ಲಿ ಎಂಡ್ ಆದರೂ ನಮಗಿಲ್ಲಿ ಬ್ರ್ಯಾಕೆಟ್ಸ್ನ ಕೊಟ್ಟಿದ್ದಾರೆ. ಸೊ ದಿಸ್ ಎಂಟೈರ್ ಸೆಕ್ಷನ್ನು ಒಂದೊಂದು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಈವನ್ ನಮಗೆ ಡಿಸ್ಪ್ಲೇ ಕೂಡ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇಟ್ಸ್ ಹೈಯರ್ ಅಪ್. ಸೊ ಇದರಿಂದ ಏನಾಗ್ತಿದೆ ಅಂದರೆ ನಮಗೆ ರೈಡಿಂಗ್ ಪೊಸಿಷನ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಆಲ್ಮೋಸ್ಟ್ 80 ಡಿಗ್ರಿ. ಸ್ಟ್ರೀಟ್ ನೇಕೆಡ್ ಮೋಟರ್ ಸೈಕಲ್ಸ್ ನಮ್ಗೆ ಯಾವ ಥರ ಇರುತ್ತೋ ಆ ಥರ ಇದೆ. ದಟ್ಸ್ ಅ ವೆರಿ ಗುಡ್ ಥಿಂಗ್ ಬಿಕಾಸ್ ಎಲ್ಲರೂ ಈ ಗಾಡಿನ ಟ್ರ್ಯಾಕಲ್ಲಿ ಯೂಸ್ ಮಾಡೋದಿಲ್ಲ. ಎವ್ರಿಬಡಿ ಎಲ್ಲ ಸಿಟಿಯಲ್ಲಿ ಯೂಸ್ ಮಾಡೋದು. ಸೊ ಅದರಿಂದ ಡೇ ಟು ಡೇ ಯೂಸೇಜ್ಗೆ ಇಟ್ಸ್ ವೆರಿ ವೆರಿ ಪ್ರಾಕ್ಟಿಕಲ್. ಮೇನ್ ಕಾಂಪೊನೆಂಟ್ಸಲ್ಲಿ ಚೇಂಜಸ್ ಆಗಲಿಲ್ಲ. ಸೇಮ್ ಸಸ್ಪೆನ್ಷನ್ ಇದೆ. ಬಟ್ ಫ್ರಂಟಿಂದ ಸ್ಟಾರ್ಟ್ ಮಾಡೋಣ. ಸೊ ನಮಗೆ ಕಂಪ್ಲೀಟ್ LED ಸೆಟಪ್ ಬರುತ್ತೆ. ಇಲ್ಲಿ F77 ಅಂತ ನಮಗೆ ಅವ್ರ ಲೋಗೋನು ಕೊಟ್ಟಿದ್ದಾರೆ. ಲುಕ್ಸ್ ವೆರಿ ಗುಡ್ ಅಂತಲೇ ಹೇಳಬೇಕು. ಇದು ಡೇ ಟೈಮ್ ರನ್ನಿಂಗ್ ಲೈಟ್ಸ್. ಲುಕ್ಸ್ ವೆರಿ ನೈಸ್. ಒಂಥರ ಫ್ಯೂಚರಿಸ್ಟಿಕ್ ಡಿಸೈನ್ ಅಂತ ಹೇಳಬೇಕು. LED ಇಂಡಿಕೇಟರ್ಸ್. ಇಲ್ಲಿ ನಮಗೆ ಹೊಸ ಬ್ರ್ಯಾಕೆಟ್ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ ಅಂದರೆ ನಮಗೆ ಏರೋಡೈನಮಿಕಲಿ ಇಟ್ಸ್ ಮಚ್ ಬೆಟರ್ ಆಸ್ ವೆಲ್. ಈವನ್ ದೋ ಇಟ್ಸ್ ಸ್ಟ್ರೀಟ್ ಮೋಟರ್ ಸೈಕಲ್ ಆಗಿದ್ರೂ ಈಗ ಕಂಪೇರ್ಡ್ ಟು ದ್ಯಾಟ್ ಏರೋಡೈನಮಿಕಲಿ ಬೆಟರ್ ಅಂತ ಹೇಳಬೇಕು. ಆ್ಯಂಡ್ ಸಸ್ಪೆನ್ಷನಲ್ಲಿ ನಮಗೆ ಈ ಸೈಡ್ ಕವರ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಅಪ್ ಸೈಡ್ ಡೌನ್ ಫೋಕ್ಸ್ ಬರುತ್ತೆ 43 mm. ಅದ್ರ ಜೊತೆಗೆ ವೀಲ್ ಸೈಜಸಲ್ಲಿ ಶೇಪಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲಿಲ್ಲ. ಬಟ್ ಒಂದು ವಿಷಯ ಏನಂದರೆ ಇವರು ಆಲ್ರೆಡಿ ಐಕ್ಮಾದಲ್ಲಿ ದೇರ್ ನೆಕ್ಸ್ಟ್ ಕಾನ್ಸೆಪ್ಟ್ನ ಕೂಡ ಲಾಂಚ್ ಮಾಡಿದ್ದಾರೆ. ದ್ಯಾಟ್ಸ್ ಮೋರ್ ಟೂರಿಂಗ್ ಬೇಸ್ಡ್, ಮೋರ್ ಆಫ್ ರೋಡ್ ಓರಿಯೆಂಟೆಡ್ ಬಿಕಾಸ್ ಆ ಪ್ಲ್ಯಾಟ್ಫಾರ್ಮೇ ಕಂಪ್ಲೀಟ್ಲಿ ಚೇಂಜ್. ಸೊ ಈ ಪ್ಲ್ಯಾಟ್ಫಾರ್ಮಲ್ಲಿ ಐ ಥಿಂಕ್ ದಿಸ್ ಈಸ್ ದ ಓನ್ಲಿ 2 ಮೋಟರ್ ಸೈಕಲ್ಸ್ ಅಂತಲೇ ಹೇಳಬೇಕು. ಬಿಕಾಸ್ ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ಫುಟ್ ಪೆಕ್ಸ್ ಪೊಸಿಷನ್ನು, ಬ್ಯಾಟ್ರಿ ಪೊಸಿಷನ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಅಲ್ಟ್ರಾವೈಲೆಟ್ ಅವ್ರು ಈ ಗಾಡಿಯಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಮೋರ್ ಚೇಂಜಸ್ ಆಗಿದೆ. ನಾನು ರೈಡ್ ರಿವ್ಯೂ ಅಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ನಮಗೆ F77 ಲೋಗೋ ಇಲ್ಲಿ ಬರುತ್ತೆ. ಇಲ್ಲಿ ಸೈಡಲ್ಲಿ ಯು ಗೆಟ್ ಅ ಕಂಪ್ಲೀಟ್ ಡಿಸ್ಕ್ ಬ್ರೇಕ್, ಡ್ಯುಯಲ್ ಚಾನಲ್ ABS ಸಿಗುತ್ತೆ. ಬೈಬ್ರೆ ವಿಚ್ ಇಸ್ ಬೈ ಬ್ರೆಂಬೋ. ದಟ್ಸ್ ಅ ಗುಡ್ ಥಿಂಗ್. ಯಾಕಂದ್ರೆ ಯಾವುದೇ ಎಲೆಕ್ಟ್ರಿಕ್ ಗಾಡಿ ಇಂಡಿಯಾದಲ್ಲಿ ನಮಗೆ ಡ್ಯುಯಲ್ ಚಾನಲ್ ABS ಸಿಗೋದೇ ಇಲ್ಲ. ನೆಕ್ಸ್ಟ್ ನಾವು ನೋಡಿದ್ರೆ 10.3 ಕಿಲೋವಾಟ್ ಅವರ್ ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ. ಕಂಪ್ಲೀಟ್ಲಿ ಕವರ್ಡ್ ಆಗಿಬಿಟ್ಟಿದೆ. ಬಟ್ ನಿಮಗೆ ಪಿಕ್ಚರ್ಸ್ ಹಾಕ್ತೀನಿ. ಸೊ ಬಿಗ್ಗೆಸ್ಟ್ ಬ್ಯಾಟ್ರಿ ಪ್ಯಾಕ್ ಇನ್ ದ ಸೆಗ್ಮೆಂಟ್ ಅಂತಾನೆ ಹೇಳಬೇಕು. ಇದನ್ನ ಸೂಪರ್ ಸ್ಟ್ರೀಟ್ ಅಂತ ಕರಿತಾ ಇದ್ದಾರೆ. ಐ ಲೈಕ್ ದ ನೇಮ್ ಬಿಕಾಸ್ ಎಲ್ಲ ನೇಮ್ಸು ಆಲ್ಮೋಸ್ಟ್ ಏರ್ಕ್ರಾಫ್ಟ್. ಇದರಲ್ಲಿ ಸೂಪರ್ ಸಾನಿಕ್ ಅಂತ ಇರುತ್ತಲ್ಲ, ಆಲ್ಮೋಸ್ಟ್ ಸ್ಪೀಡ್ ಆಫ್ ದ ಲೈಟ್, ಸ್ಪೀಡ್ ಆಫ್ ದ ಸೌಂಡ್ಗಿಂತ ಫಾಸ್ಟಾಗಿ ಹೋಗೋದು ಸೂಪರ್ ಸಾನಿಕ್ ಅಂತ ಹೇಳ್ತಾರೆ. Mach 1 Mach 2 ಸ್ಪೀಡ್ಸಲ್ಲಿ ಅಂತ. ಸೊ ದಿಸ್ ಇಸ್ ವೆರಿ ನೈಸ್. ಇದೆಲ್ಲ ಏನಿದೆ ನಮಗೆ ಆಕ್ಸೆಸರೀಸ್ ಆಗಿ ಬರುತ್ತೆ. ಈ ಟ್ಯಾಂಕ್ ಗ್ರಿಪ್ಪರ್ಸ್ ಎಲ್ಲ ಆಕ್ಸೆಸರೀಸು ನಾನು ತೋರಿಸ್ತೀನಿ. ಇದು ಆ್ಯಕ್ಚುಲಿ ಲೈಕ್ ಎ ವೆರಿ ಗುಡ್ ಪ್ರೊಟೆಕ್ಟರ್ ಅಂತಲೇ ಹೇಳಬೇಕು. ಇಲ್ಲಿ ಸ್ವಲ್ಪ ವೆಂಟ್ಸೂ ಇದೆ ಬ್ಯಾಟ್ರಿ ಕೂಲಿಂಗೋಸ್ಕರ. ಸೊ ಇಟ್ಸ್ ಅ ವೆರಿ ಬಿಗ್ ಬ್ಯಾಟ್ರಿ ಪ್ಯಾಕ್. ಅದರಿಂದ ಇದರ ರೇಂಜ್ ಬಂದು ಆಲ್ಮೋಸ್ಟ್ 323 ಕಿಲೋಮೀಟರ್ಸ್ ರೇಂಜ್ ಸಿಗ್ತಾ ಇದೆ ಈ ಗಾಡಿಯಲ್ಲಿ. ಅದು ಬಿಟ್ಟರೆ ಮೇಯ್ನ್ ಆಗಿ ನಮಗೆ ಇಲ್ಲಿ ಅಲ್ಯೂಮಿನಿಯಂ ಬ್ರಾಕೆಟ್ಸ್ನ ಕೊಟ್ಟಿದ್ದಾರೆ. ಈ ಬ್ರಾಕೆಟ್ ಪ್ಲಸ್ ನಮಗೆ ಹ್ಯಾಂಡಲ್ ಬಾರ್ ರೇಸರ್ಸ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಂದರೆ ಹ್ಯಾಂಡಲ್ ಬಾರ್ ತುಂಬ ಇನ್ಕ್ರೀಸ್ ಆಗಿದೆ. ಪ್ಲಸ್ ನಮಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಗಿಂತ ನಮಗೆ ಟ್ಯೂಬ್ಯುಲರ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗಿದೆ ಅಂದರೆ ನಮಗೆ ವೈಡ್ ಹ್ಯಾಂಡಲ್ ಬಾರ್ ಸಿಗ್ತಾ ಇದೆ. ಅದ್ರ ಜೊತೆಗೆ ನೀವು ಆಲ್ಮೋಸ್ಟ್ ಫೋನ್ ಮೌಂಟ್ಸ್ ಎಲ್ಲ ಮೌಂಟ್ ಮಾಡ್ಬೋದು. ಇಲ್ಲಿ ಮಚ್ ಮೋರ್ ಯೂಸರ್ ಫ್ರೆಂಡ್ಲಿ ಪೊಸಿಷನ್ ಅಂತ ಹೇಳಬೇಕು. ನೀವು ಇನ್ನೂ ಎಕ್ಸ್ಟ್ರಾ ಹ್ಯಾಂಡಲ್ ಬಾರ್ ಮೌಂಟ್ಸ್ ಹಾಕ್ಬೋದಾ ಅಂದರೆ ಐ ಡೋಂಟ್ ಥಿಂಕ್ ಇಟ್ ಈಸ್ ಪಾಸಿಬಲ್. ಬಟ್ ಏನಂದರೆ ಈಗ ನಾವು ಡಿಸ್ಪ್ಲೇ ಕೂಡ ಸ್ವಲ್ಪ ಟಿಲ್ಟ್ ಆಗಿದೆ. ಸೊ ಅದ್ರ ಜೊತೆಗೆ ನಮಗೆ ಮಿರರ್, ಸ್ವಿಚ್ ಗೇರ್ ಆಲ್ಮೋಸ್ಟ್ ಸೇಮ್. ನಮಗಿಲ್ಲಿ ಕಂಟ್ರೋಲ್ ಆಪ್ಷನ್ಸ್ ಇದೆ, ಡಿಜಿಟಲ್ ಡಿಸ್ಪ್ಲೇ ಇದೆ. ಇದರಲ್ಲಿ ನಮ್ಗೆ ಆಲ್ಮೋಸ್ಟ್ ನೋಡ್ಬೋದು, ರೇಂಜ್ ನೋಡ್ಬೋದು, ಸೆನ್ಸರ್ ಕೂಡ ಇದೆ, ಟ್ರಾಕ್ಷನ್ ಕಂಟ್ರೋಲ್, ABS, ಡಿಫ್ರೆಂಟ್ ರೀಜನ್ ಮೋಡ್ಸ್ ಕೂಡ ಸಿಗ್ತಾ ಇದೆ. ಆಲ್ಮೋಸ್ಟ್ 9 ರೀಜನ್ ಮೋಡ್ಸ್, 4 ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್ ಎಲ್ಲ ಸಿಗ್ತಾ ಇದೆ. ಡ್ಯುಯಲ್ ಚಾನಲ್ ABS ಕೂಡ ಸ್ವಿಚ್ ಆಫ್ ಮಾಡ್ಕೊಬೋದು.
ಸೊ ಇದ್ರಲ್ಲಿ ನೋಡ್ಬೋದು ಡೀಟೇಲ್ಡ್ ಆಗಿ ಟೈಮ್ ಜೊತೆಗೆ ರೇಂಜ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. 3 ರೈಡಿಂಗ್ ಮೋಡ್ಸ್. ನಾನು ರೈಡಿಂಗ್ ಮೋಡ್ಸ್ ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಕ್ಲಚ್ ಇಲ್ಲ, ಜೊತೆಗೆ ನಮಗೆ ಗೇರು ಇಲ್ಲ. ಬಟ್ ಗುಡ್ ಥಿಂಗ್ ಏನಂದ್ರೆ ನಮಗೆ ಬ್ರೇಕು ಮೇಲೆ ಇಲ್ಲದೆ ಇಲ್ಲಿ ಕಾಲ್ ಹತ್ರನೇ ಇದೆ. ಒಂದು ಅಡ್ವಾಂಟೇಜ್, ನಮಗೆ ಚೆನ್ನಾಗಿ ಕಾಲ್ನ ಗ್ರಿಪ್ ಮಾಡ್ಕೊಳ್ಳೋದಕ್ಕೆ ಫುಟ್ ಪೆಕ್ಸ್ ಪೊಸಿಷನ್ ಅಲ್ಲಿ ಚೇಂಜಸ್ ಮಾಡಲಿಲ್ಲ ಅದನ್ನ. ಬಟ್ ನೆಕ್ಸ್ಟ್ ಜನರೇಷನ್ ಮಾಡಲಲ್ಲಿ ಬರುತ್ತೆ. ಸೊ ಸ್ವಿಂಗ್ ಆರ್ಮ್ ಟೆಲಿಸ್ ಫ್ರೇಮ್ ಇದ್ರಲ್ಲಿ ಬರೋದು, ಡ್ಯೂಯಲ್ ಟೆಲಿಸ್ ಫ್ರೇಮು ಇಲ್ಲಿ ಮೌಂಟ್ ಆಗುತ್ತೆ ಬ್ಯಾಟ್ರಿ ಜೊತೆಗೆ. ಹಿಂದೆ ನಮಗೆ ವೀಲ್ ಕವರ್ನು ಕೊಟ್ಟಿದ್ದಾರೆ. ಇದು ಸ್ಟ್ಯಾಂಡರ್ಡ್ ಅಲ್ಲ, ಆಕ್ಸೆಸರಿ. ಹಿಂದೆನೂ ನಮಗೆ ಚಿಕ್ಕದಾದ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ಸೊ ಮೋಟರ್ ಕೆಪಾಸಿಟಿ ಬಂದು ಆಲ್ಮೋಸ್ಟ್ 40 BHP. ನಮಗೆ 350 ಇಂದ 400 cc ಮೋಟರ್ ಸೈಕಲ್ಸ್ ಯಾವ ಥರ ಇದೆ ಅಷ್ಟು ಪವರ್ ಬರುತ್ತೆ ಇದರಲ್ಲಿ. 40 BHP, 100 Nm ಆಫ್ ಟಾರ್ಕ್ ನಮಗೆ ಮೋಟ್ರಲ್ಲಿ ಜನರೇಟ್ ಆದರೂ ವೀಲ್ಗೆ ಬರೋಷ್ಟ್ರಲ್ಲಿ 500 Nm ಆಫ್ ಟಾರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಪೋರ್ಷನ್ಸ್ ವೈಸ್ ನೋಡಿದ್ರೆ, ಇಫ್ ಯು ಸಿ ದ ಪ್ರಪೋರ್ಷನ್ಸ್, ನಮಗೆ ಲೀಟರ್ ಕ್ಲಾಸ್ ಬೈಕ್ಸ್ಗಿಂತ ಅಷ್ಟು Nm ಆಫ್ ಟಾರ್ಕ್, 1/3 ಆಫ್ ದ ವೇಟ್ ಈ ಮೋಟ್ರಲ್ಲಿ ಇರೋದು. ಸೊ ಅದೊಂದು. ಹಿಂದೆ ನಮಗೆ 7 ಸ್ಟೆಪ್ ಅಡ್ಜಸ್ಟಬಿಲಿಟಿ ಇದೆ ಸಸ್ಪೆನ್ಷನಲ್ಲಿ, ಮೋನೋಶಾಕ್ ಸಸ್ಪೆನ್ಷನ್. ಆ್ಯಂಡ್ ಹಿಂದೆ ಯಾವುದೇ ರೀತಿಯಾದ ಚೇಂಜಸ್ ಆಗಲಿಲ್ಲ. ನಮಗೆ ಸೇಮ್ ಟೇಲ್ ಲೈಟ್, LED ಟೇಲ್ ಲೈಟ್ ಇದೆ. ಟೇಲ್ ಸೆಕ್ಷನ್ ಲುಕ್ಸ್ ನೋಡಿ ಈ ಥರ ಕಾಂಪ್ಯಾಕ್ಟ್ ಆಗಿದೆ. ರಿವ್ಯೂ ಯಾವ ಥರ ಅಂತ ನಾನು ಹೇಳ್ತೀನಿ. 150 ಸೆಕ್ಷನ್ ನಮಗೆ ಟೈರ್ ಸಿಗ್ತಾ ಇದೆ, MRF ಸ್ಟೀಲ್ ಬ್ರೇಸ್ ಟೈರ್ಸು. ಆಕ್ಸೆಸರೀಸ್ನ ಕೂಡ ಲಾಂಚ್ ಮಾಡಿದ್ದಾರೆ, ನೀವು ಇನ್ನೂ ಟೂರಿಂಗ್ ಮಾಡ್ಬೋದಂತ. ಸೊ ಇದು ಒಂಥರ ಸಾಫ್ಟ್ ಪ್ಯಾನಿಯರ್ ಸೆಟಪ್. ನಮಗೆ ವಯಟಾರ್ ಅದು ನೋಡ್ಬೋದು, ಸಾಫ್ಟ್ ಪ್ಯಾನಿಯರ್ಸ್ ಚೆನ್ನಾಗಿ ಮೌಂಟ್ ಮಾಡಿದ್ದಾರೆ. ಟಾಪ್ ಬಾಕ್ಸ್ ಕೂಡ ಇದೆ. ಸೊ ಇದು ಲೀಟರ್ಸ್ ಕೆಪಾಸಿಟಿ ಎಲ್ಲ ನಾನು ಹಾಕ್ತೀನಿ. ಆಕ್ಸೆಸರೀಸ್ ಜೊತೆಗೆ ಈ ಗಾಡಿ ಈ ಥರ ಇರುತ್ತೆ. ಬೇರೆ ಎಕ್ಸ್ಟ್ರಾ ಏನೇನು ಆಕ್ಸೆಸರೀಸ್ ಇದೆ ಅಂದರೆ, ಈ ಟ್ಯಾಂಕ್ ಗ್ರಿಪ್ಪರ್ಸ್ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ನಮಗೆ ಪಂಚರ್ ಕಿಟ್ಟು, TPMS, ನಮಗೆ ಲಿವರ್ ಗಾರ್ಡ್ಸ್ ಕೂಡ ಸಿಗುತ್ತೆ. ಪ್ಲಸ್ ನಮಗೆ ಸ್ಕ್ರೀನ್ ಗಾರ್ಡನ್ನು ಸಿಗುತ್ತೆ. ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೋದು ಇಲ್ಲಿ ನೋಡ್ದಂಗೆ. ಸೊ ಸ್ಕ್ರೀನಿಗೆ ಪ್ರೊಟೆಕ್ಟರ್, ನಮಗೆ ಏರೋ ಡಿಸ್ಕ್. ಸೊ ಇಷ್ಟು ಆಕ್ಸೆಸರೀಸ್ ನಮಗೆ ಅಫಿಷಿಯಲ್ ಆಗಿ ಸಿಗುತ್ತೆ. ಈವನ್ ಪಂಚರ್ ಕಿಟ್ ನೋಡಿ ಸ್ಟ್ಯಾಂಡರ್ಡ್ ಆಗಿ ಸಾಕಾಗಿದೆ. ಸೊ ಇದು ಸಾಫ್ಟ್ ಪ್ಯಾನಿಯರ್ ಸೆಟಪ್. ನಮಗೆ ಹಾರ್ಡ್ ಪ್ಯಾನಿಯರ್ ಸೆಟಪ್ಪು ಇದೆ, ಸ್ವಲ್ಪ ಸಾಲಿಡ್ ಸೆಟಪ್. ಇಲ್ಲಿ ಅಲ್ಟ್ರಾ ವೈಲೆಟ್ ಲೋಗೋ, ಇದು ನೋಡೋಕ್ಕೆ ಡಿಸೆಂಟ್ ಆಗಿದೆ. ಸೊ ಎರಡು ಆಕ್ಸೆಸರೀಸು ಜೊತೆಗೆ ನಮ್ಗೇನು ಶೋಕೇಸ್ ಮಾಡಿದೆ ಅಂದರೆ, ಅಲ್ಟ್ರಾ ವೈಲೆಟ್ ಒಂದು ಮೊದಲ ಕಂಪನಿ ನಮಗೆ 8 ಲಕ್ಷ ಕಿಲೋಮೀಟರ್ಸ್ ವಾರಂಟಿ ಕೊಡ್ತಾ ಇದ್ದಾರೆ 8 ಇಯರ್ಸ್ಗೆ. ಸೊ ಹೇಗೆ ಮೇನಾಗಿ ಕ್ಲೈಮ್ ಮಾಡಿದೆ ಅಂದರೆ ಈ ಬೈಕ್ನಿಂದಾನೆ. ಯಾಕಂದರೆ ಈ ಗಾಡಿ ಏನಿದೆ 1.5 ಲಕ್ಷ ಕಿಲೋಮೀಟರ್ ಆಲ್ರೆಡಿ ಟೆಸ್ಟ್ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಪ್ರದೀಪ್ ಅಂದರೆ, ಒಂದು ದಿನಕ್ಕೆ ಈ ಗಾಡಿ 150-200 ಕಿಲೋಮೀಟರ್ಸ್ ಒಂದು ರೈಡರ್ ಓಡಿಸ್ಮೇಲೆ ಟೆಸ್ಟ್ ರೈಡರ್ಸು ಬಂದು ಫಾಸ್ಟ್ ಚಾರ್ಜಿಂಗ್ ಇಮಿಡಿಯೇಟ್ಲಿ 1 ಅವರ್ ಆದಮೇಲೆ 1.5 ಅವರ್ ಫಾಸ್ಟ್ ಚಾರ್ಜ್ ಆದಮೇಲೆ ನೆಕ್ಸ್ಟ್ ರೈಡರ್ ಹೋಗಿ 150-200 ಕಿಲೋಮೀಟರ್ಸ್ ಮತ್ತೆ ಚಾರ್ಜ್ ಆಗಿ ನೆಕ್ಸ್ಟ್ ರೈಡರ್. ಸೊ ದಿನಕ್ಕೆ 700ಇಂದ 800 ಕಿಲೋಮೀಟರ್ಸ್ ಓಡಿಸಿದಂಥ ಈ ಗಾಡಿ ಆಲ್ರೆಡಿ ನೋಡಿ 1 ವರ್ಷದಲ್ಲಿ 1.5 ಲಕ್ಷ ಕಿಲೋಮೀಟರ್ಸ್. ಸೊ ಇದರ ಬೇಸಿಸ್ ಮೇಲೆ ಸೊ ಏನು ಮಾಡಿದೆ ಅಂದರೆ ನೋಡಿ, ಆನ್ಸರ್ ಇಷ್ಟು ಓಡಿಸಿದ್ರು ನಮಗೆ 95% SOC ಇದೆ ಗಾಡಿಯಲ್ಲಿ. ಸೊ ಬ್ಯಾಟ್ರಿ ಕೆಪಾಸಿಟಿ ರೀಟೇನ್, ಇಷ್ಟು ಯೂಸೇಜ್ ಫಾಸ್ಟ್ ಚಾರ್ಜಿಂಗ್ ಮಾಡಿ ಇಷ್ಟು ಫಾಸ್ಟಾಗಿ ಓಡಿಸಿನೂ. ಸೊ ಇದರಿಂದ ಏನಾಗಿದೆ ಅಂದರೆ ಇವ್ರಿಗೆ ಕಾನ್ಫಿಡೆನ್ಸ್ ಇದೆ, ಈ ಬ್ಯಾಟ್ರಿ ಪ್ಯಾಕ್ ಏನಿದೆ ನಮಗೆ 8 ಲಕ್ಷ ಕಿಲೋಮೀಟರ್ ವಾರಂಟಿ ಸಿಗುತ್ತೆ ಅಂತ. ಅದರಿಂದನೇ ಇಂಡಸ್ಟ್ರೀಸ್ ಫಸ್ಟ್ 8 lakh ಕಿಲೋಮೀಟರ್ ವಾರಂಟಿ. ಬಟ್ ಇದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು. ಬಟ್ ಗಾಡಿ ಜೊತೆ ಸ್ಟ್ಯಾಂಡರ್ಡ್ ಆಗಿ ನಿಮಗೆ 1 ಲಕ್ಷ ಕಿಲೋಮೀಟರ್ಸ್ 5 ವರ್ಷ ವಾರಂಟಿ ಸಿಗುತ್ತೆ. ಏನು ಎಕ್ಸ್ಟ್ರಾ ಪೇ ಮಾಡೋದಿಲ್ಲ. ಐ ಥಿಂಕ್ ಇದಕ್ಕೆ ನೀವು 30,000 to 35,000 ಎಕ್ಸ್ಟ್ರಾ ಏನೋ ಪೇ ಮಾಡಬೇಕು. ಸೊ ಅವ್ರ ವೆಬ್ಸೈಟಲ್ಲಿ ನೋಡ್ಕೊಳ್ಳಿ, ಕ್ಲಿಯರ್ ಡೀಟೇಲ್ಸ್ ಇರುತ್ತೆ. ಸೊ ಸೈಡ್ ಪ್ಯಾನಲ್ನ ಎಲ್ಲ ತೆಗೆದ್ಬಿಟ್ಟಿದ್ದಾರೆ. ಸೊ ದಟ್ ಬ್ಯಾಟ್ರಿ ಕಂಡೀಷನ್ ನೋಡ್ಬೋದು, ಸಿಕ್ಕಾಬಟ್ಟೆ ಎರ್ರಬಿರಿ ಉಜ್ಜಿದ್ದಾರೆ ಗಾಡಿನಂತೂ. ನಮಗೆ ಟೆಸ್ಟ್ ವೆಹಿಕಲ್ನ ಈ ಥರ ಶೋಕೇಸ್ ಮಾಡೋದು, ಇದು ಜನರೇಷನ್ 1 ಇರಬೇಕು. ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ನು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಬಿಕಾಸ್ ನಾನು ಲಾಸ್ಟ್ ಟೈಮ್ ನಂದು ಕೈ ಏಟಾಗ್ಬಿಟ್ಟಿದ್ದು, ಅದರಿಂದ ನಾವು ಮಾರ್ಕ್ 2 ರೈಡ್ಗೆ ಬಂದಿಲ್ಲ. ಅದ್ರದ್ದು ಹೇಳ್ಬಿಡ್ತೀನಿ ನಾನು. ಇದು ಸೂಪರ್ ನೋವಾ ಅಂತ, ಇವರು 12 kW ಫಾಸ್ಟ್ ಚಾರ್ಜಿಂಗ್ ನೆಟ್ವರ್ಕ್. ಸೊ ಆಲ್ರೆಡಿ ಹಲವಾರು ಜಾಗಗಳಲ್ಲಿ ಆಲ್ರೆಡಿ ಇದನ್ನು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇದರಲ್ಲಿ ನಾವು ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ 12 kW ಅಂದರೆ ಇದರಲ್ಲಿ 10 kW ಬ್ಯಾಟ್ರಿ ಪ್ಯಾಕ್ ಇರೋದು. ಸೊ ಆಲ್ಮೋಸ್ಟ್ 30 minutes 1 hour ಅಲ್ಲಿ ಕಂಪ್ಲೀಟ್ ಚಾರ್ಜ್ ಆಗಿಬಿಡುತ್ತೆ. ಆಲ್ರೆಡಿ ಒಂದು ರೈಡು ಬ್ಯಾಂಗ್ಳೂರಿಂದ ನೇಪಾಲ್ವರೆಗೊಬ್ಬರು ರೈಡ್ ಮಾಡ್ತಿದ್ದಾರೆ, ಅದನ್ನ ನೋಡ್ಬೋದು. ಪ್ಲಸ್ ನಮಗೆ ಗಾಡಿ ಜೊತೆ ಸ್ಟ್ಯಾಂಡರ್ಡ್ ಆಗಿ ನಿಮಗೆ 1.35 kW ಸ್ಟ್ಯಾಂಡರ್ಡ್ ಚಾರ್ಜರ್, ನಿಮಗೆ ಏನು ಎಕ್ಸ್ಟ್ರಾ ಪೇ ಮಾಡೋಗಿಲ್ಲ. ಇದು ಬೂಸ್ಟ್ ಚಾರ್ಜರ್. ನಿಮ್ಗೆ ಏನಾದ್ರು ಇನ್ನೂ ಫಾಸ್ಟ್ ಚಾರ್ಜಿಂಗ್ ಬೇಕಂದ್ರೆ 3 kW ಫಾಸ್ಟ್ ಚಾರ್ಜರ್, ಇದು ಬೂಸ್ಟ್ ಚಾರ್ಜರ್. ಇದನ್ನ ಇಟ್ಕೊಬೇಕಂದ್ರೆ ನಿಮ್ಗೆ ಆಕ್ಸೆಸರೀಸ್ ಬೇಕು. ದಟ್ಸ್ ಒನ್ ಥಿಂಗ್. ಗಾಡಿ ಬೆಲೆ ಬಂದ್ರೆ ಸ್ಟ್ಯಾಂಡರ್ಡ್ ಗಾಡಿ ಇದೆ, ರೇಕಾನ್ ಅಂತ ಗಾಡಿ ಇದೆ. ಸ್ಟ್ಯಾಂಡರ್ಡ್ ಗಾಡಿ ಬಂದು 3 ಲಕ್ಷ, ರೇಕಾನ್ ಗಾಡಿ ಬಂದು 4 ಲಕ್ಷ. ಎಕ್ಸ್ ಶೋರೂಮ್ 3,99,000. ಈ ಒಂದು ಅವ್ರು ಲಾಂಚ್ ಮಾಡಿದ 4.5 ಲಕ್ಷ ಆದ್ರೂ ಈಗ ಆಲ್ಮೋಸ್ಟ್ 4 ಲಕ್ಷದಲ್ಲಿದೆ. ಇಷ್ಟು ಅಪ್ಡೇಟ್ ಮಾಡಿದ್ರು ಪ್ರೈಸ್ ಮಾತ್ರ ಇನ್ಕ್ರೀಸ್ ಮಾಡಿಲ್ಲ. ಸೊ ಅದರಿಂದ ಪ್ರೈಸ್ ಇಸ್ ವೆರಿ ಕಾಂಪಿಟೇಟಿವ್. ಜೊತೆಗೆ ನಿಮಗೆ ಸ್ಟ್ಯಾಂಡರ್ಡ್ ಚಾರ್ಜರ್ ಸಿಗುತ್ತೆ. ಬೂಸ್ಟ್ ಚಾರ್ಜರ್ಗೆ ನೀವು ಐ ಥಿಂಕ್ 40,000 to 45,000 ಸಮಥಿಂಗ್ ಕೊಡಬೇಕು. ಸೊ ಅವ್ರ ವೆಬ್ಸೈಟ್ ಅಲ್ಲಿ ನೋಡಿ. ಸೊ ಇದು ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಅದ್ರ ಜೊತೆಗೆ ಹೊಸದಾಗಿ UV ಲಿಂಕ್ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಏನಂದ್ರೆ ನಿಮಗೆ ಈ ತರ ಬೂಸ್ಟ್ ಚಾರ್ಜರ್ ಇದೆ ಅನ್ಕೊಳ್ಳಿ, ನೀವು ಡ್ರೈವ್ ಮಾಡ್ತೀರಿ ಅಂದ್ರೆ, ನಮಗೆ ಇಂಡಿಯಾದಲ್ಲಿ ಇಷ್ಟೊಂದು ಚಾರ್ಜಿಂಗ್ ಸ್ಟೇಷನ್, ಇದು ಕಾರ್ ಚಾರ್ಜಿಂಗ್, AC ಚಾರ್ಜಿಂಗ್ ಇಲ್ಲ, AC ಚಾರ್ಜಿಂಗ್ ಸ್ಟೇಷನ್. ಸೊ ಏನಂದ್ರೆ ಕಾರ್ ಪೋರ್ಟಲ್ ಮಾತ್ರನೇ ಯೂಸ್ ಮಾಡೋಕ್ಕಾಗೋದು. ಸೊ ಇಲ್ಲಿ ನೋಡ್ಬೋದು ನೀವು, ಕಾರ್ ಪೋರ್ಟ್ಗೆ ಮಾತ್ರನೇ ಯೂಸ್ ಮಾಡೋಕ್ಕಾಗೋದು, ಬಟ್ ಗಾಡಿಗೆ ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇದರಲ್ಲಿರೋ ಪಿನ್ನು ಬೇರೆ ಅಲ್ವಾ. ಸೊ ಐ ಥಿಂಕ್ ಇದು Type 2. ಸೊ ಇದರಿಂದ ನಮಗೆ ಅಲ್ಟ್ರಾ ವೈಲೆಟ್ ಅಲ್ಲಿ ಬರೋದು Type 6 ಚಾರ್ಜರ್. ಎರಡು ಚಾರ್ಜರ್ಸ್ ಏನಿದೆ ನಮಗೆ, ಸೊ ಎರಡು ಡಿಫ್ರೆಂಟ್ ಆಗಿರೋದ್ರಿಂದ ನಮಗೆ
ಹೊಸದಾಗಿ ಯು ವಿ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ ಅಂದರೆ ನೀವು ಕಾರ್ ಚಾರ್ಜರಿಂದನೇ ಗಾಡಿಗೆ ಚಾರ್ಜ್ ಮಾಡ್ಬೋದು. ನೋಡಿ 15 ಆಂಪ್ ಸಾಕೆಟ್ ಕನ್ವರ್ಟ್ ಆಗುತ್ತೆ. ನೋಡಿ ಆ ಪಿನ್ನಿಂದ ಇದಕ್ಕೆ, ನೋಡಿ ಆ ಪಿನ್ನಿಂದ ಇದಕ್ಕೆ ಕನ್ವರ್ಟ್ ಮಾಡಿಬಿಟ್ರೆ ನೀವು ಬೂಸ್ಟ್ ಚಾರ್ಜರ್ ಕನೆಕ್ಟ್ ಮಾಡಿಕೊಂಡು ನೀವು ಎಲ್ಲೇ ಯಾವ ಕಾರ್ ಚಾರ್ಜರಲ್ಲೇ ಚಾರ್ಜ್ ಮಾಡ್ಕೊಬೋದು. ಆ್ಯಂಡ್ ಇದರ ಬೆಲೆ ಬಂದು 2999, ಆಲ್ಮೋಸ್ಟ್ 3000 ರೂಪಾಯಿ, ₹1 ಕಡಿಮೆ. ವೆರಿ ಗುಡ್. ಯಾಕಂದರೆ ನಾವು ಜಸ್ಟ್ ಏಥರ್ ಅಲ್ಲ, ಓಲಾ ಅಲ್ಲ, ಅಲ್ಟ್ರಾ ವೈಲೆಟ್ ಅಲ್ಲ, ಎಲ್ಲ ಟೂ ವೀಲರ್ಗೂ ಇದನ್ನ ಯೂಸ್ ಮಾಡಿಕೊಂಡು ನಾವು ಚಾರ್ಜ್ ಮಾಡ್ಕೊಬೋದು. ವೆರಿ ಗುಡ್ ಥಿಂಗ್. ಸೊ ಅವರ ವೆಬ್ಸೈಟಲ್ಲಿ ಇರುತ್ತೆ, ಇದು ಆಲ್ರೆಡಿ ಅವೈಲಬಲ್ ಇರುತ್ತೆ. ಸೊ ಇದನ್ನ ತೊಗೊಬೋದು. ಸೊ ಇದರಿಂದ ಏನಂದ್ರೆ ನೀವು ಅಲ್ಟ್ರಾ ವೈಲೆಟ್ ಅಲ್ಲಿ ಲಾಂಗ್ ಡ್ರೈವ್ ಏನಾದ್ರು ಹೋಗ್ತೀರಾ ಅಂದರೆ ಸೊ ಇದನ್ನ ಯೂಸ್ ಮಾಡ್ಕೊಬೋದು. ನೋಡಿ ಬೂಸ್ಟ್ ಚಾರ್ಜರ್ ಜೊತೆಗೆ ಸ್ಟ್ಯಾಂಡರ್ಡ್ ಚಾರ್ಜರಲ್ಲೂ ಮಾಡ್ಬೋದು. ಬಟ್ ಸ್ಟ್ಯಾಂಡರ್ಡ್ ಚಾರ್ಜರಲ್ಲಿ ಆಲ್ಮೋಸ್ಟ್ 8ರಿಂದ 10 ಅವರ್ ಆಗುತ್ತೆ. ಬಟ್ ಬೂಸ್ಟ್ ಚಾರ್ಜರಲ್ಲಿ ನಿಮಗೆ ಅದರಲ್ಲಿ ಅರ್ಧ 2.5-3 ಅವರಲ್ಲಿ ಫುಲ್ ಚಾರ್ಜ್ ಆಗಿಬಿಡುತ್ತೆ. ಸೊ that's a good thing, man. ಇದು ಒಂದು ಗ್ರೇಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೇಕು. ಸೊ ನೋಡೋಣ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ. ನೋಡಿದ್ದೀರಾ ನೀವು? ನಾವು ಸಬ್ಸ್ಕ್ರೈಬ್ ಆಗಿದ್ದೀವಿ ಸರ್. ಹೌದಾ? ಏನು ಇಷ್ಟ ಆಯಿತು ಚಾನಲಲ್ಲಿ? ಸರ್ ನೀವು ಮಾಡೋ ರೈಡಿಂಗ್ಸ್ ಇದೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಹೇಗಿದೆ ಗಾಡಿ ನೋಡೋಕ್ಕೆ? ಚೆನ್ನಾಗಿದೆ. ಯಾಕಂದರೆ ನಾನೇನು ಹೇಳೋಕ್ಕಾಗಲ್ಲ 6ನೇ ತಾರೀಕುವರೆಗೂ, ಬಟ್ ನೀವೇ ಹೇಳ್ಬೋದು ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ಬೈಕು. ಲುಕ್ ವೈಸ್ ಮತ್ತೆ ರೈಡರ್ mileage ತುಂಬಾ ಮೈಲೇಜ್. ಏನು 1.5 ಅವರ್ ಅಷ್ಟೇ ಚಾರ್ಜಿಂಗ್ ಟೈಮಿಂಗ್ಸ್. 300 ಕಿಲೋಮೀಟರ್ಸ್ ಬರುತ್ತಂತೆ. 300 ಕಿಲೋಮೀಟರ್ ಯಾರು ಕೊಡ್ತಾರೆ ಹೇಳಿ? ನಿಮ್ಮ CNG ಅಲ್ಲಿ ಕೂಡ ಅಷ್ಟು ರೇಂಜ್ ಬರಲ್ಲ. ಅಮ್ಮಮ್ಮ ಅಂದ್ರೆ 200 CNG ಅಲ್ಲಿ 1 kg ಬಂದು 80 ಕಿಲೋಮೀಟರ್ಸ್ ಬರುತ್ತೆ. ಎಷ್ಟು kg ಇಡ್ಸುತ್ತೆ? ಎಷ್ಟು ಒಂದು 4 kg 5 kg ನಡೆಸ್ಬೋದು. ಸೊ 250. ಕಾರಿಗೆನೆ ಮ್ಯಾಕ್ಸಿಮಮ್ 8 ಅಷ್ಟೇ ಬರೋದು. ಇನ್ ಬೈಕಿಗೆ ಇನ್ನೆಷ್ಟು ಬರುತ್ತೆ? ಬೈಕಲ್ಲಿ 2 ಆಲ್ರೆಡಿ ಒಂದು CNG ಗಾಡಿ ಬಂದಿದೆ ಅಲ್ಲ. ಬಂದಿದೆ. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯ್ತು. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಕೊನೆಗೆ ನೋಡಿದ್ರಲ್ಲ, ಇದು ಅಲ್ಟ್ರಾ ವೈಲೆಟ್ F77. ಇದು ಮಾರ್ಕ್ 2 ಅಲ್ಲ, ಸೂಪರ್ ಸ್ವೀಟ್ ಅಂತ. ಗುಡ್ ಅಪ್ಡೇಟ್. ಬಟ್ ಇದರ ರೈಡ್ ಇಂಪ್ರೆಷನ್ಸ್ ಯಾವ ಥರ ಓಡಿಸುತ್ತೆ, ರೈಡಿಂಗ್ ಡೈನಾಮಿಕ್ಸ್ ಚೇಂಜಸ್ ಆಗಿರೋದ್ರಿಂದ ಯಾವ ಥರ ಗಾಡಿ ಹ್ಯಾಂಡ್ಲಿಂಗ್ ಇದೆ ಎಲ್ಲ ನೆಕ್ಸ್ಟ್ ವಿಡಿಯೋಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯೂಟ್ಯೂಬ್ಗೋಸ್ಕರ ಒಂದು ಲೈಕನ್ನು ಹಾಕ್ಬಿಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅದುವರೆಗೂ ಜೈ ಕರ್ನಾಟಕ.